ಕೋಲಾರ ತಾಲೂಕಿನ ಕೋಲಾರ ತಾಲೂಕಿನ ಕೂಡಗಿ ಗ್ರಾಮದ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ತತ್ವಜ್ಞಾನಿಗಳಿಗೂ ಹತ್ ಇದು ಎರಡನೆಯ ಸಂದಿನ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಹೇಳಿ ಇವತ್ತ ಹ. ಎರಡು ಹಾಡು ಮ್ಯಾಲಿನ ಮಧ್ಯದಲ್ಲಿ ಎರಡು ವಿಷಯಗಳನ್ನು ಕಮಿಟಿ ಅವರು ಇಟ್ಟಾರಲ್ರಿಪ್ಪ. ಇಟ್ಟಿದ್ದಾರೆ. ಹೌದು. ಕೂಡಗಿ ಗ್ರಾಮ ಅಂತಂದ್ರ ಹಾ ಸಣ್ಣದಲ್ಲ. ಹಾ ಹಾ ಎಂತಾದ್ರಿಪ್ಪ ಅದು? ಬಸವಣ್ಣವರು ಹುಟ್ಟಿದ್ದು ಇದೇ ನಾಡಿನೊಳಗ. ಬಸವಣ್ಣವರು ಹುಟ್ಟಿದ್ದು ಇದೇ ನಾಡಿನೊಳಗ. ಹೌದಲ್ರಿಪ್ಪ. ಸಿದ್ದೇಶ್ವರ ಅಪ್ಪಾಜಿ ಅವರ ಹುಟ್ಟಿದ್ದು ನಿಮ್ಮ ನಾಡಿನೊಳಗ. ಹೌದ್ರಿಪ್ಪ. ಹೌದು. ಹಾಲ ಮತದಲ್ಲಿ ಹೆಸರಾಂತ ಸಾಹಿತ್ಯಗಾರ ಹಾ ನಾಗೂರ ಲಕ್ಷ್ಮಣ ಮಾಸ್ತರ್ ಹುಟ್ಟಿದ್ದು ನಿಮ್ಮ ನಾಡಿನೊಳಗ. ಹೌದ್ರಿಪ್ಪ. ಹೌದ್ರಿಪ್ಪ. ಹೌದು. ಕೂಡಗಿ ಗ್ರಾಮದೊಳಗ ಒಬ್ಬ ಪುರಾಣ ಪಂಡಿತ ಹಾ ಕರ್ಯಪ್ಪ ಮಾಸ್ತರು ನಿಮ್ಮ ಊರಿನೊಳಗ ಜನ್ಮವೆತ್ತಿ ಬಂದಂತವ. ಹೌದಲ್ರಿಪ್ಪ. ಹೌದು. ಮೂರ್ತಿ ಚಿಕ್ಕದಿದ್ದರೂ ಕೀರ್ತಿ ದೊಡ್ಡದಿರ್ತದ. ದೊಡ್ಡದ್ರಿಪ್ಪ. ಆನೆ ನೋಡಲು ಎಷ್ಟೋ ದೊಡ್ಡದು ಕಾಣ್ತದ, ಖರೆ ಆನಿನ ಕೆಳಗ ಬಾಗಿಸ್ಬೇಕಾದ್ರ ಹಾ ಅಂಕೋಶ ಬರೇ ಒಂದು ಮಲ ಇರ್ತದ. ಹೌದಲ್ರಿಪ್ಪ. ಹೌದು. ಹಂಗ ಹಾ ಇವತ್ತಿನ ದಿವಸ ಒಳ್ಳೆ ತತ್ವಜ್ಞಾನಿಗಳು, ಪುರಾಣ ಪಂಡಿತರು, ಅಧ್ಯಾತ್ಮದ ಜೀವಿಗಳು, ಹಾಲು ಮತ ಬಲ್ಲವರು ಎರಡೂ ಮ್ಯಾಲಿನ ಮಧ್ಯದಲ್ಲಿ ಒಂದು ದೈವ, ಇನ್ನೊಂದು ಪ್ರಯತ್ನ, ಎರಡು ವಿಷಯವನ್ನು ಇಟ್ಟಿದ್ದೀರಿ. ಇಟ್ಟಾರಲ್ರಿಪ್ಪ. ಪ್ರಯತ್ನದ ಪಾಲ ನಮಗ ಬಂದದ, ದೈವದ ಪಾಲ ಪರಮ ಪೂಜ್ಯ ಮದಗೊಂಡ ಮುತ್ಯಾವ್ರ ಮ್ಯಾಲಿಗೆ ಹೋಗ್ಯದ. ಹೌದಲ್ರಿಪ್ಪ. ಮುತ್ಯಾವರು ಎಲ್ಲರ ಮನವನ್ನ ತಣಿಸಿ ನಿಮ್ಮೆಲ್ಲರಿಗೂ ಆತ್ಮ ತೃಪ್ತಿಯಾಗುವಂತೆ ಅನುಭವದ ಮಾತನ್ನು ಹೇಳಿದ್ರು. ನೀವೆಲ್ಲರೂ ಕೇಳಿದ್ರಿ. ಕೇಳಿದಿವಲ್ರಿಪ್ಪ. ಇವತ್ತಿನ ದಿವಸ ನಾರಾಯಣ ಗೌಡನ ಮಡದಿ ಲಕ್ಷ್ಮೀದೇವಿ ಪರಿಪರಿಯಿಂದ ಸೂರಮ್ಮ ದೇವಿಗೆ ಕಾಡಿದಳು. ಹೌದಲ್ರಿಪ್ಪ. ಫಲ ಕೊಡಲಿಲ್ಲ. ಹಾ ಹಾ ಪ್ರಯತ್ನಕ್ಕೆ ಫಲ ಸಿಗಲಿಲ್ಲ. ಕಡೆಗೆ ಸೂರಮ್ಮ ದೇವಿ ಪತಿ ಆಗಿರತಕ್ಕಂತ ಭರಮ ದೇವರಿಗೆ ಪುರುಷತ್ವ ಕಲಿಯುವ ಸಲುವಾಗಿ ಔಷಧವನ್ನು ಹಾಕಿದ್ಲು. ಮುಂದ ವೀರ ಬೀರ ಪೀರ ಮೂರು ಅವತಾರ ಏಕಕಾಲಕ್ಕೆ ಧಾರಣ ಮಾಡಿಕೊಂಡ ಪರಮಾತ್ಮ ಧರಣಿಗೆ ಬಂದಾನ. ತಮ್ಮೆಲ್ಲರಿಗೂ ಗುರುತಿದ್ದಂತ ಮಾತ ಅನ್ನುವಂತದನ್ನ ಹೇಳಿದ್ರು. ಹೌದಲ್ರಿಪ್ಪ. ಇಲ್ಲಿ ದೈವ ಅನ್ನತಕ್ಕಂತಾದ ಎಲ್ಲಿ ಹೋದ್ರು ಅದು ಬಿಡುದಿಲ್ಲ. ಹೌದು. ಪ್ರಯತ್ನಕ್ಕೆ ಇಲ್ಲಿ ಫಲ ಸಿಗ್ಲಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ರು. ತಾವೆಲ್ಲರೂ ಕೇಳಿರಿ. ಕೇಳಿದಿವಲ್ರಿಪ್ಪ ನಾವು. ನಾರಾಯಣ ಗೌಡ 12 ವರ್ಷ ಕಾಶಿ ಯಾತ್ರೆಗೆ ಹೋಗಬೇಕಾಗಿತ್ತು. ತಂಗಿಗೆ ಕೊಟ್ಟು ಲಗ್ನ ಮಾಡಿ ಬರಮದೇವರಿಗೆ ಪೂಜೆಗೆ ಹೆಚ್ಚಿದ್ದ. 12 ವರ್ಷ ಕಾಶಿ ಯಾತ್ರೆ ಮುಗಿದ ಮೇಲತ್ತ ಬರಮದೇವರು ಪೂಜೆ ಬಿಡಿಸ್ಬೇಕಾಗಿತ್ತು. ಪರಮಾತ್ಮನ ಕಿವಿ ತುಂಬಿಸಿ ತಂಗಿ ಗಂಡ ಬರಮದೇವರಿಗೆ ಪೂಜೆ ಬಿಡಿಸಿದ. ಬಿಡಿಸಾರಲ್ರಿಪ್ಪ. ಬರಮದೇವರು ಎದ್ಯಾಗ ಬಾಣ ಹೊಡೆದ ಬೆನ್ನಾಗ ಪಾರ್ ಹಾಯ್ದಂಗಾಯ್ತು. ಮಾವ ಆಡಿದ ಮಾತ ಮನಸ್ಸಿಗೆ ಪೆಟ್ಟಾಯ್ತು. ಕಣ್ಣೀರು ಸುರಿಸುತ್ತ ಚಂದನಗಿರಿ ಒಳಗ ಬಂದ ತಲಿ ಕಟ್ಟಿ ಮನಿಗಿದ. ಹೌದಲ್ರಿಪ್ಪ. ಹೌದು. ತಲಿ ಕಟ್ಟಿ ಮನಿಗಿದಾಗ ಮಡದಿ ಸೂರಮ್ಮ ದೇವಿ ಕೇಳ್ತಾಳ, ಪತಿನಾಥ ದಿನನಿತ್ಯದಲ್ಲಿ ಪರಮಾತ್ಮನ ಸೇವಾ ಮಾಡುವಂತವ ಇವತ್ತು ತಲಿ ಕಟ್ಟಿ ಮನಿಗಿದೆ ಅಂದ್ರೆ ನಿನ್ನ ಮನಸ್ಸಿಗೆ ಕೆಟ್ಟಾಗುವಂತ ಅದು ಏನಾಗ್ಯದ? ಅಂತದೇನಾಗ್ಯದ? ಆವಾಗ ಬರಮದೇವರ ಸತಿ ಸೂರಮ್ಮ ದೇವಿಗೆ ಹೇಳ್ತಾನ, ನಿಮ್ಮಣ್ಣ ಕಳವಿ ನಾರಾಯಣ ಗೌಡ ಅಲ್ಲದ ಮಾತಾಡ್ಯಾನ. ಎದ್ಯಾಗ ಬಾನ್ ಹೊಡೆದ ಬೆನ್ನಾಗ ಪಾರ್ ಹೈದಂಗ ಆಗ್ಯದ. ಮುಗಲು ಕಡದ ಮೈ ಮ್ಯಾಲ ಬಿದ್ದಂಗ ಆಗ್ಯದ. ಹೌದು. ಪುಟ್ಟ ಬಂಜಿ ಕೈಯಿಂದ ಮುಟ್ಟಿ ಪೂಜೆ ಮಾಡಿಸಿಕೊಳ್ಳುವ ಇವನೆಂತ ಶಿವ ಅನ್ನುವಂತ ಮಾತಾಡಿದಾಗ ಮುಂಜಾನೆ ಎದ್ದ ಕುಲಬಾಣದ ಮುಖ ನೋಡಬಾರ್ದು, ಹುಟ್ಟ ಬಂಜೆಯರ ಮುಖ ನೋಡಬಾರ್ದು, ಸಲ್ಲ ಹಾಯ್ದ ಗಿಡದ ಮುಖ ನೋಡಬಾರ್ದು ಅನ್ನುವಂತ ಮಾತನ್ನ ಮಾತಾಡಿ ಪರಮಾತ್ಮನ ಸೇವಾ ಬಿಡಿಸಿ ನನಗ ಹೊರಗೆ ದಬ್ಬಿದ್ರು.
ಹೌದಲ್ರಿಪ್ಪ ಹೌದು. ಅವಾಗ ಸೂರಮ್ಮ ದೇವಿ ಹೇಳ್ತಾಳ, ಪರಮಾತ್ಮ ಪರಮಾತ್ಮ ಪತಿದೇವ ಚಿಂತೆ ಮಾಡಬೇಡ ತಿಳ್ಕೊಂಡು ಪತಿ ಪಾದಿಗೆ ನಮಸ್ಕಾರ ಮಾಡಿ ಪರಶಿವನ ಬಲ್ಲಿ ಬರ್ತಾಳ. ಹಾ 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 ಹಾ. ಪರಮಾತ್ಮನ ಪಾದಿಗೆ ದೀರ್ಘ ದಂಡ ನಮಸ್ಕಾರ ಹಾಕಿ, ಭಗವಂತ ಏ ಭಗವಂತ, ಊರಾಗಿನ ಜನರ ನಿಂದೇದ ಮಾತ ಕೇಳಲಾರ್ದಂಗಾಗ್ಯದ. ಹೌದು. ಮುಂಜಾನೆ ಹುಟ್ಟಿ ಸಂಜೆಲೆ ಸಾಯ್ಲಿ, ಸಂಜೆಲೆ ಹುಟ್ಟಿ ಮುಂಜಾನೆ ಸಾಯ್ಲಿ. ಮುಂಜಾನೆ ಸಾಯ್ಲಿ. ಅದು ಹೆಣ್ಣೆ ಆಗಿರ್ಲಿ ಗಂಡೆ ಆಗಿರ್ಲಿ, ಬಂಜಂಬು ಶಬ್ದ ಬಯಲು ಮಾಡ ಭಗವಂತ ಅತ್ತ ಉಡಿ ಒಡ್ಡಿ ತಾಯಿ ಸೂರಮ್ಮ ದೇವಿ ಕೇಳ್ತಾಳ. ಹೌದ್ ಹೌದ್ರಿಪ್ಪ ಹೌದು. ಪಾಲು ನಮಗೆ ಯಾವ್ದು ಬಂದದ? ಹಾ ಹಾ. ಪ್ರಯತ್ನ ರೀ. ಹಾ, ಗುರುಗಳು ಸುಳ್ಳ ಅಂದಿಲ್ಲ, ಅದು ಗೋಪಾಲ ಎಲ್ಲಿ ಬತ್ತು ವಿಷಯ ಎತ್ತು. ಹಾ, ನೀ ಹಾ ಹೂ ಕೂಗ್ ಹೊಡಿ ಗುಂಗಿನಾಗ ಎಲ್ಲಿ ಕತ್ತಿ ಬತ್ತು ಮರಿಬೇಡ. ಹೌದು. ಪರಮಾತ್ಮನ ಬಲ್ಲಿ ಇಷ್ಟು ಕೇಳಿದಾಗ ಹಾ ಮುಕ್ಕಣ್ಣ ಶಿವರಾಯ ಹೇಳ್ತಾನ, ಸೂರಮ್ಮ ಹಾ. ನಿನ್ನ ದೈವದೊಳಗ ಮಕ್ಕಳ ಇಲ್ಲ, ನಾ ಎಲ್ಲಿಯೂ ಕೊಡ್ಲಿ ತಂದವ. ನಿನ್ನ ದೈವದಾಗ